ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕೆಜಿಐಎಸ್ 2.0 ರಾಜ್ಯ ಮಟ್ಟದ ಪ್ರದರ್ಶನ ಮತ್ತು ವಿದ್ಯಾರ್ಥಿಗಳ ನಾವೀನ್ಯತೆ ಮಾದರಿ ಸ್ಪರ್ಧೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಇಂಜಿನಿಯರ್ ವಿದ್ಯಾರ್ಥಿಗಳು ತಯಾರಿಸಿದ ನಾವೀನ್ಯತೆ ಮಾದರಿ ಪ್ರದರ್ಶಿಸಿದರು. ಹವಾಮಾನ ಬದಲಾವಣೆ, ನೀರಿನ ನಿರ್ವಹಣೆ, ಕೃಷಿ, ಸ್ಮಾರ್ಟ್ ಸಿಟಿಗೆ ಸಂಬಂಧಿಸಿದ ಸುಮಾರು 46 ನವೀನ ಮಾದರಿಗಳನ್ನು ಪ್ರದರ್ಶನದಲ್ಲಿಡಲಾಗಿದೆ. We have 1,000 chickens on day 1. On day 2, 50 die. Your typical 80. ಬಳಿಕ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ ದೇಶ ಹಾಗೂ ರಾಜ್ಯದ ಸುಸ್ಥಿರ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ಪೂರಕವಾಗಿ ನಾವೀನ್ಯತೆಯನ್ನು ಬೆಳೆಸಬೇಕಾಗಿದೆ. ನಾವೇ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. The technical and the scientific field which it offers. So best wishes for this conference, and I'm sure that many of you will come out with certain technologies which will change the face of the entire spectrum and the way we work. ವಿಜ್ಞಾನಿ ಡಾಕ್ಟರ್ ಗಣೇಶ್ ರಾಜ್, ಇಂಧನ, ಮೀನುಗಾರಿಕೆ, ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನೂರಾರು ಹೊಸ ಸಂಶೋಧನೆಯಾಗುತ್ತಿದ್ದು ಜನರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. Then followed Karnataka. At the time groundwater department was not there. Mines and Geology was looking after groundwater also. They worked with us. We all went, prepared maps. So groundwater mapping really showed that satellite technology is very useful. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸುಹಾನಾ ಸರ್ಕಾರಿ ಕಟ್ಟಡಗಳು ಮತ್ತು ಕಚೇರಿಗಳಂತಹ ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತೆಗಳ ಮೇಲೆ ನಿಗಾ ವಹಿಸುವ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಕುರಿತು ಮಾಹಿತಿ ಹಂಚಿಕೊಂಡರು. The drone is about to attack this particular building right now, and we even have a trajectory analysis for it. So the trajectory analysis is used for giving a prediction of how likely will the drone attack this same building again. ಇನ್ನೋರ್ವ ವಿದ್ಯಾರ್ಥಿನಿ ಎ ಫಾತಿಮಾ ಸ್ಮಾರ್ಟ್ ಸಿಟಿಗೆ ಸಂಬಂಧಿಸಿದಂತೆ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದು ಇದರ ಮೂಲಕ ತ್ವರಿತಗತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬಹುದು ಎಂದು ಹೇಳಿದರು. In dashboard, authority dashboard, it has live map and we can upload the picture. This is where we upload the pictures and submit the report. This is the authority dashboard. ವಿದ್ಯಾರ್ಥಿ ವಿನಯ್ ಕೃಷಿಗೆ ಸಂಬಂಧಿಸಿದಂತೆ ಕೃಷಿ ವಿಜ್ಞಾನ ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಡ್ರೋನ್ ಮೂಲಕ ಹೇಗೆ ಬೆಳೆ ಹಾನಿ ತಪ್ಪಿಸಬಹುದು ಎಂಬುದರ ಕುರಿತು ವಿವರ ನೀಡಿದರು. ಫೀಲ್ಡ್ ಮೇಲೆ ಹೋಗುತ್ತೆ. ಆ ಸ್ಯಾಟಲೈಟ್ ಇಂದ ನಮಗೆ ಬಂದಿರೋ ಡೇಟಾ ಇಂದ ಬಂದಿರೋ ಮಾಹಿತಿಯಿಂದ ನಾವು ನಿಮ್ಮ ಬೌಂಡ್ರಿ ಹೇಗಿದೆ, ನೀವು ಏನು ಬೆಳೆದಿದ್ದೀರಾ, ನಿಮ್ಮ ಅಕ್ಕಪಕ್ಕದವ್ರು ಏನು ಬೆಳೆದಿದ್ದಾರೆ, ನದಿ ಫಲವತ್ತತೆ ಎಷ್ಟಿದೆ, ನೀರಿನ ಅಂಶ ಎಷ್ಟಿದೆ, ಮೋಡಗಳು ಹೇಗಿದೆ, ವಾತಾವರಣ ಹೇಗಿದೆ ಎಲ್ಲ ಅನಲೈಸ್ ಮಾಡ್ತೀವಿ. ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎನ್ಎಲ್ ರಾಜೇಶ್ ಕೆಜಿಐಎಸ್ 2.0 ಆಡಳಿತ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಜಿಯೋಸ್ಪೇಷಿಯಲ್ ತಂತ್ರಜ್ಞಾನಗಳ ಬಳಕೆಯನ್ನು ಮುನ್ನಡೆಸುವ ಗುರಿ ಹೊಂದಿದೆ ಎಂದು ಹೇಳಿದರು. ಅದನ್ನ ಒಂದು ಸ್ಟೂಡೆಂಟ್ಸ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಲೈನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಟೈಅಪ್ ಆಗಿ ಈ ನಿಮ್ಮ ತಂತ್ರಜ್ಞಾನನ ಅಕ್ರಾಸ್ ದ ಸ್ಟೇಟ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ, ಇಂಪ್ಲಿಮೆಂಟ್ ಮಾಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ.